ಹಾಯ್ ಎಲ್ಲರಿಗೂ. ಲೆಟ್ಸ್ ಗೋ. ನಾವು ಮೊದಲೇ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿದಂತಹ ವಾರ್ಷಿಕವಾಗಿ ಮಾಡಿದಂತಹ ಈ ಲಕ್ಷ್ಮೀ ಸತ್ಯನಾರಾಯಣ ವ್ರತಕಥೆಯನ್ನ ಮಾಡಿಕೊಳ್ತಾ ಇದ್ದೇವೆ. ಆಂಟಿ ಇವಾಗ ಬಂದ್ರಾ? ವೆಲ್ಕಮ್ ಬ್ಯಾಕ್ ಟು ಸುಮಾ ರಾಘವ್ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಈವ್ನಿಂಗ್ ಟೀ ಟೈಮ್ ಆಗಿತ್ತು. ಹಾಲು ಕಾಯಿಸ್ಕೊಳ್ಳೋಣ ಅಂತ ಕಾಯಿಸಿದಾಗ ಹಾಲೆಲ್ಲ ಒಡೆದೋಗಿತ್ತು. ಈಗ ಸಮ್ಮರ್ ಆಗಿರೋದ್ರಿಂದ ಬೇಗ ಹಾಲೆಲ್ಲ ಒಡೆದೋಗುತ್ತೆ. ಸೊ ಅದಕ್ಕೆ ಸ್ವಲ್ಪ ಪನ್ನೀರಾರು ತೆಗೆದಿಡೋಣ ಅಂತ ಪನ್ನೀರ್ ತೆಗೆದಿಟ್ಕೊಂಡೆ. ಡಿನ್ನರ್ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೆ. ಸಾಂಬಾರು, ರೈಸು ಎಲ್ಲ ರೆಡಿಯಾಗಿತ್ತು. ರಾಘು ಅವರು ಕೂಡ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದರು. ನಾನು ಸ್ವಲ್ಪ ಸಾಮಾನು ಹೇಳಿದ್ದೆ ಇದನ್ನೇ ತೊಗೊಂಡು ಬನ್ನಿ ಅಂತ. ಅದ್ರ ಜೊತೆಗೆ ಸ್ವಲ್ಪ ಜಾಸ್ತಿನೇ ಫ್ರೂಟ್ಸ್ ತಂದಿದ್ದಾರೆ. ಇವಾಗ ಸಮ್ಮರ್ ಆಗಿರೋದ್ರಿಂದ ಮಕ್ಕಳು ಮನೇಲೇ ಇರ್ತಾರೆ, ಏನಾದರೂ ಬೇಕು ಅಂತ ಕೇಳ್ತಾನೆ ಇರ್ತಾರೆ. ಸೊ ಫ್ರೂಟ್ಸ್ ಕೊಟ್ಟರೆ ಈ ಸಮ್ಮರ್ಗೆ ಒಳ್ಳೇದು ಅಂದ್ಬಿಟ್ಟು ಸ್ವಲ್ಪ ತಂದಿದ್ದಾರೆ. ಕರ್ಡ್ ರೈಸು ಕೂಡ ರೆಗ್ಯುಲರಾಗಿ ತಗೊಳ್ಳೋದ್ರಿಂದ ಉಪ್ಪಿನಕಾಯಿ ಬೇಕು ಅಂತ ಹೇಳಿದೆ, ಅದನ್ನು ಕೂಡ ತಂದಿದ್ದಾರೆ. ಸೊ ನಾನಿವಾಗ ಮುದ್ದೆಗೆ ಇಟ್ಕೊಳ್ತಾ ಇದ್ದೀನಿ. ಸಾಂಬಾರು ರೈಸು ಆಗಲೇ ಮಾಡಿರೋದ್ರಿಂದ ನಮ್ಮ ಡಿನ್ನರ್ ಪೂರ್ತಿ ರೆಡಿ ಆಯಿತು. ಸೊ ಡಿನ್ನರ್ ತೊಗೊಂಡು ನಾವು ಮಲ್ಕೊಂಡ್ವಿ. ಅದಾದಮೇಲೆ ಮಾರ್ನಿಂಗು ನಾನು ಪನ್ನೀರ್ ಮಾಡಿದ್ನಲ್ಲ ನೆನ್ನೆ ತಾನೇ, ಸೊ ಅದನ್ನು ಫ್ರೆಶ್ಶಾಗಿ ಯೂಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಪನ್ನೀರ್ ಮತ್ತು ಪೀಸ್ ಹಾಕಿ ಒಂದು ಫ್ರೈಡ್ ರೈಸ್ ರೆಡಿ ಮಾಡ್ಕೊಂಡಿದ್ದೆ. ಇವತ್ತು ನನ್ನ ತಂಗಿ ಮನೇಲಿ ಸತ್ಯನಾರಾಯಣ ಪೂಜೆ ಇತ್ತು, ಅಲ್ಲಿಗೆ ಹೋಗಬೇಕಾಗಿತ್ತು. ಹಾಗಾಗಿ ಬೇಗ ತಿಂಡಿ ಎಲ್ಲ ಮಾಡಿಕೊಂಡು ಒಂದು ಸ್ವಲ್ಪ ಕೆಲಸಗಳಿತ್ತು, ಆ ಕೆಲಸ ಎಲ್ಲ ಮುಗಿಸ್ಕೊಂಡು ನಾವು ಕೂಡ ಸತ್ಯನಾರಾಯಣ ಪೂಜೆಗೆ ಹೊರಟ್ವಿ. ರಾಘು ಅವ್ರಿಗೆ ಡ್ಯೂಟಿಗೆ ಹಾಕ್ಬಿಟ್ಟಿದ್ರು, ಹಾಗಾಗಿ ನಾನು ಮಕ್ಕಳು ಮಾತ್ರ ಹೋಗ್ತಾ ಇದ್ದೀವಿ. ಮಕ್ಕಳಿಬ್ರಿಗೂ ಸಮ್ಮರ್ ಹಾಲಿಡೇಸ್ ಸ್ಟಾರ್ಟ್ ಆಗಿರೋದ್ರಿಂದ ಇಬ್ಬರು ಕೂಡ ವೆಕೇಷನ್ ಮೂಡಲಿದ್ದರು. ಇವತ್ತು ನನ್ನ ತಂಗಿ ಮಗಂದು ಬರ್ತ್ಡೇ ಇತ್ತು, ಹಾಗಾಗಿ ಅವರು ಸತ್ಯನಾರಾಯಣ ಪೂಜೆ ಮಾಡಿಸ್ತಾ ಇದ್ದಾರೆ. ಆ ಸ್ವಾಮಿ ಪೂಜೆಗೆ ಕರೆದೇ ಇದ್ರೂ ಹೋಗಬೇಕು ಅಂತಾರೆ. ಪ್ರಸಾದನ ಮಾತ್ರ ಯಾವತ್ತೂ ಮಿಸ್ ಮಾಡಬೇಡಿ, ಯಾರೇ ಕರೆದ್ರೂ ಹೋಗ್ಬಿಟ್ಟು ಬನ್ನಿ. ನಾನು ಅಷ್ಟೇ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳಲ್ಲ. ಕಾರಣಾಂತರಗಳಿಂದ ಮಿಸ್ ಆದ್ರೂ ನಾನು ಆ ದೇವರಲ್ಲಿ ನನಗೆ ಬೇಗ ಇನ್ನೊಂದ್ಸಲಿ ಸೇರಿಸ್ಕೊಳ್ಳಪ್ಪ, ನಿನ್ನ ಪೂಜೆನ ನನಗೆ ಅನುಗ್ರಹಿಸಪ್ಪ ಅಂತ ಕೇಳ್ಕೊಳ್ತೀನಿ. ಮನಸ್ಸಿನಲ್ಲಿ ಸಂಕಲ್ಪ ಮಾಡಿದಂತಹ ವಾರ್ಷಿಕವಾಗಿ ಮಾಡಿದಂತಹ ಈ ಲಕ್ಷ್ಮೀ ಸತ್ಯನಾರಾಯಣ ವ್ರತಕಥೆಯನ್ನ ಮಾಡಿಕೊಳ್ತಾ ಇದ್ದೇವೆ. ಹಾಗೂ ಆ ಲಕ್ಷ್ಮೀ ಸತ್ಯನಾರಾಯಣನಿಗೆ ಷೋಡಶೋಪಚಾರ ಪೂಜೆಯನ್ನ ಮಾಡಿ ಧೂಪದೀಪ ನೈವೇದ್ಯ, ಮಂಗಳಾರತಿ, ಪ್ರಾರ್ಥನೆ ಇತ್ಯಾದಿ ಎಲ್ಲವನ್ನೂ ಕೂಡ ಉಪಚಾರ ಪೂಜೆಯನ್ನು ಮಾಡಲಿದ್ದೇವೆ ಎಂಬುದಾಗಿ ಎಲ್ಲ ವಿಧವಾಗಿ ಸಂಕಲ್ಪ ಮಾಡಿಕೊಂಡಿದ್ದೇವೆ. ಇನ್ನೇನಾದರೂ ನಿಮ್ಮ ಮನಸ್ಸಿನಲ್ಲಿ ಬರಲಿಕ್ಕಾಗದೇ ಅದನ್ನು ಕೂಡ ಪ್ರಾರ್ಥಿಸಿಕೊಂಡು ಅದನ್ನು ಬಲಗೈಗೆ ಬರೆಸಿಕೊಳ್ಳಬೇಕು. ನೀವು ನೀರು ಹಾಕುವಂಥದ್ದು, ನೀರು ಅಕ್ಷತೆ ಹೂವನ್ನು ಎಲ್ಲವನ್ನೂ ಕೂಡ ಕೆಳಗಡೆ ಬಿಡುವಂಥದ್ದು. ಕರ್ಮಕಾದಿಷ್ಯೇ ಅಥವಾ ತುಳಸಿ ಹೂವು ಅಕ್ಷತೆ ಉದ್ಯದಾದಿತ್ಯ ಸಂಕಾಶಂ ವೇದವಾರಸಮಸ್ಕೃತಂ ಶಂಖಚಕ್ರಗದಾಪಾಣಿಷ್ಠಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿವಿದ್ಯಾರಗಮ್ಯಂ ವಂದೇ ವಿಷ್ಣುಭವಜಹರಂ ಸರ್ವಲೋಕೈಕನಾಥಂ. ಅಸ್ಮಿನ್ ಕುಂಭೆ ಅಗ್ನ್ಯಾತ್ಮಕಂ ವಾಯುವಾತ್ಮಕಂ ಸೂರ್ಯಾತ್ಮಕಂ ರಾಜಾವತ್ಯಾತ್ಮಕಂ ಲಕ್ಷ್ಮೀನಾರಾಯಣಾಯ ನಮಃ. ಲಕ್ಷ್ಮೀನಾರಾಯಣಂ ಆವಾಹಯಾಮಿ, ಸ್ಥಾಪಯಾಮಿ, ಪೂಜಯಾಮಿ. ಆವಾಹಿತ ಲಕ್ಷ್ಮೀನಾರಾಯಣಾಯ ನಮಃ. ವರುಣಾಯ ನಮಃ. ಆವಾಹಿತೋ ಭವ, ಸಂಸ್ಥಾಪಿತೋ ಭವ, ಸನ್ನಿಹಿತೋ ಭವ, ಸಂದರದ್ದೋ ಭವ, ಅವಕುಂಠಿತೋ ಭವ, ಅಮೃತೀಕರಣೋ ಭವ, ವರದೋ ಭವ, ವ್ಯಾಪ್ತೋ ಭವ, ಕ್ಷಮಸ್ಸು ಸಾನ್ನಿಧ್ಯಂ ಕುರು. ಆವಾಹಿತ ದೇವತಾ ಪ್ರೀತ್ಯರ್ಥೇ ಯಾವಚ್ಛಕ್ತಿ ಪ್ರಾಣ ಪ್ರತಿಷ್ಠಾಪನಾಖ್ಯಂ ಕರ್ಮ ಕರಿಷ್ಯೆ. ಆವಾಹಿತ ದೇವತಾಭ್ಯೋ ನಮಃ. ಲಕ್ಷ್ಮೀ ಸತ್ಯನಾರಾಯಣಸ್ಯ ಪ್ರಾಣಾ ಇಹ ಪ್ರಾಣಾಃ. ಆವಾಹಿತ ದೇವತಾಭ್ಯೋ ನಮಃ. ಲಕ್ಷ್ಮೀ ಸತ್ಯನಾರಾಯಣಸ್ಯ ಜೀವಃ ಇಹ ಸ್ಥಿತಃ.
ಪೂಜೆ ಎಲ್ಲ ಎಷ್ಟು ಚೆನ್ನಾಗಾಗಿದೆ ನೋಡಿ. ಈಗ ನಾನು ಕೂಡ ನಿಮ್ಮ ಜೊತೆನೇ ನೋಡ್ತಾ ಇದ್ದೀನಿ. ಅಮ್ಮ ಸ್ವಲ್ಪ ಬೇಗ ಹೋಗಿರೋದ್ರಿಂದ ಸ್ವಲ್ಪ ಪೂಜೆದು ಕ್ಲಿಪ್ಪಿಂಗ್ಸ್ ತೊಗೊಳಮ್ಮ, ನಾನು ಪೂಜೆ ಟೈಮಿಂಗ್ಸಿಗೆ ಬರೋಕ್ಕಾಗೋದಿಲ್ಲ ಅಲ್ವಾ ಅಂತ ಹೇಳಿದ್ದೆ. ಹಾಗಾಗಿ ಸ್ವಲ್ಪ ಪೂಜೆದು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ರು, ಅದನ್ನು ಆ್ಯಡ್ ಮಾಡಿದ್ದೀನಿ. ಈಗ ನಾನು ಬಂದೆ ಮಕ್ಕಳು ಕರ್ಕೊಂಡು. ಕಣ್ತುಂಬ ಅಲಂಕಾರ ನೋಡಿ ಮನಸ್ಸಲ್ಲಿ ಬೇಡ್ಕೊಂಡು ಹೂವು ಅಕ್ಷತೆ ಸಮರ್ಪಣೆ ಮಾಡಿದೆ. ನನ್ನ ತಂಗಿ ಮತ್ತು ಅವಳ ಕೋ ಸಿಸ್ಟರು ತುಂಬ ಮುದ್ದಾಗಿ ಕಾಣ್ತಾಯಿದ್ರು. ಇಬ್ಬರು ಸೀರೆನಲ್ಲಿ ಎಷ್ಟು ಮುದ್ದಾಗಿ ಕಾಣ್ತಾಯಿದ್ರು ಅಂದರೆ ನನ್ನ ದೃಷ್ಟಿನೇ ಬೀಳ್ತು ಅನಿಸುತ್ತೆ ಅವ್ರಿಗವತ್ತು. ಆ ಸ್ವಾಮಿ ಜೊತೆ ಲಕ್ಷ್ಮಿ ಕೂಡ ಎಷ್ಟು ಕಳೆಯಾಗಿ ಕಾಣ್ತಿದ್ದಾರೆ ನೋಡಿ. ಈಗ ನಾನು ಕೂಡ ಪ್ರಸಾದ ತಗೊಂಡು ಮಕ್ಳಿಗೂ ಕೂಡ ಪ್ರಸಾದ ಕೊಡ್ತಾಯಿದ್ದೀನಿ. ಎಷ್ಟು ಜನ ಬಂದಿದ್ರು ಅಂದರೆ ತುಂಬಾ ಜನ ಬಂದಿದ್ದರು. ಆ ಸ್ವಾಮಿ ಮಹಾತ್ಮೆ ಏನು ಅಂತ ಅದರಲ್ಲೇ ನಮಗೆಲ್ಲ ಗೊತ್ತಾಗುತ್ತೆ. ನಾವೇನನ್ನೇ ಕೇಳಿದ್ರು ಕರುಣಿಸ್ತಾನೆ, ದಯೆ ಪಾಲಿಸ್ತಾನೆ ಅಂತ ಹೇಳ್ತಾರೆ. ನನ್ನ ತಂಗಿ ಕೂಡ ಅಲ್ಲಿ ಬಂದವ್ರಿಗೆಲ್ಲರಿಗೂ ಆರತಿ ಪ್ರಸಾದ ಎಲ್ಲನೂ ಕೊಡ್ತಾಯಿದ್ಲು. ಅವಳನ್ನ ನೋಡ್ತಾ ಇದ್ರೇ ನನಗೆ ತುಂಬ ಖುಷಿ ಆಗ್ತಿತ್ತು. ನಮ್ಮ ಅಪ್ಪನಿಗೂ ತುಂಬ ಖುಷಿಯಾಗಿರುತ್ತೆ. ಇವರು ದುರ್ಗಾ ಅಂತ ನಮ್ಮ ಚಾನಲ್ನ ನೋಡಿ ತುಂಬ ಚೆನ್ನಾಗಿದೆ, ಚೆನ್ನಾಗಿ ಬರ್ತಾಯಿದೆ, ಚೆನ್ನಾಗಿ ಮಾಡ್ತಾಯಿದ್ದೀರಾ ಅಂತ ನನಗೆ ತುಂಬ ಎನ್ಕರೇಜ್ ಮಾಡಿ ಮಾತಾಡ್ಸಿದ್ರು. ನಂಗೆ ತುಂಬ ಖುಷಿಯಾಗೋಯಿತು. ಇವರು ಕೂಡ ನೋಡ್ತಾರಾ ಅಂತ ಅಂದ್ಕೊಂಡೆ. ನಾನು ಕೂಡ ಹೌದಾ, ಚೆನ್ನಾಗಿದೆಯಾ, ಇಷ್ಟ ಆಗ್ತಿದೆಯಾ, ನಾನು ಇನ್ನೂ ಕಲಿತಾ ಇದ್ದೀನಿ ಅಂತ ಹೇಳ್ತಾ ಇದ್ದೆ. ಇಲ್ಲ, ಮಾಡ್ಕೊಂಡೋಗಿ ಚೆನ್ನಾಗಿ ಬರ್ತಿದೆ ಅಂತ ಹೇಳಿದ್ರು. ನನಗಂತೂ ಫುಲ್ ಫ್ಲೈಯಿಂಗ್ ನಾನು. ಆಂಟಿ ಇವತ್ತು ಬಂದ್ರಾ? ಊಟ ಮಾಡಿಲ್ಲ ಆಂಟಿ, ಹೋಗ್ಬೇಕು. ಅಂಕಲ್ ಬರ್ಲಿಲ್ಲ ಆಂಟಿ, ನೀವೇನು ಊಟ ಮಾಡಿಲ್ಲ. ಫೋಟೋ ತೆಗಿಬೇಕಾರೆ ಎಲ್ಲರೂ ಅವನ್ ತಳ್ಳಕ್ಕಾಗುತ್ತಾ? ಆ ತುಂಟು ಹುಡುಗನೇ ನೋಡಿ ನನ್ನ ತಂಗಿ ಮಗ. ಹ್ಯಾಪಿ ಬರ್ತ್ಡೇ ಕಿಯಾನ್. ಈಗ ನಾನು ಕೂಡ ಊಟ ಮುಗಿಸ್ಕೊಂಡು ಮಕ್ಳಿಗೆ ಸ್ವಲ್ಪ ಆಟ ಕೂಡ ಆಡಿಸಿ ಮನೆಗೆ ಹೋಗೋಣ ಅಂತ ಹೊರಟೆ. ಕುಂಕುಮ ಕೊಡ್ತಾಯಿದ್ಲು ನನ್ನ ತಂಗಿ. ಅವಳು ನನಗೆ ಹೇಳ್ದೇ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದುಬಿಟ್ಟಿದ್ಲು. ನಾನು ಅವಳ ಜೊತೆ ಒಂದು ಫೋಟೋ ಕೂಡ ತಗೊಳ್ಳೇ ಇಲ್ಲ. ನನ್ನ ಮಗ ಕೂಡ ಅಮ್ಮನ ಜೊತೆ ಬರ್ತೀನಿ ಅಂತ ಅಲ್ಲೇ ಉಳ್ಕೊಂಡ. ಅವನು ಬಿಟ್ಬಿಟ್ಟು ನಾನು ಹೊರಟೆ. ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವ್ಲಾಗ್ ನೋಡ್ತಿದ್ರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್.